ಚಿಲುಮೆ ರವಿಕುಮಾರ್ ಕುಟುಂಬ ಚಿಲುಮೆ ಸಂಸ್ಥೆಯ ಸ್ವಯಂ ಸೇವಕರು ಗೋವಿಂದ ಗೋವಿಂದ. ಎಲ್ರಿಗೂ ನಮಸ್ಕಾರ. ಚಿಲುಮೆ ರವಿಕುಮಾರ್ ಫೌಂಡೇಶನ್ನಿಂದ ಪ್ರತಿ ಗುರುವಾರ ಏನು ಒಂದು ಹೃದಯ ರಕ್ಷಕ, ಜೀವರಕ್ಷಕ, ಆರೋಗ್ಯವರ್ಧಕ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮವನ್ನು ಏನು ರಾಜಾಜಿನಗರದ ವಿವಿಧ ಹಲವಾರು ಉದ್ಯಾನವನ, ಹೋಟೆಲ್, ದೇವಸ್ಥಾನ ಮುಂಭಾಗಗಳಲ್ಲಿ ಉದ್ದೇಶದಿಂದ ಪ್ರತಿ ಗುರುವಾರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಈ ಒಂದು ಕಾಮಾಕ್ಷಿ ಪಾಳ್ಯದಿಂದ ಬಂದಿರುವಂತಹ ಏನು ರಾಜಕೀಯ ಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ಸಂಸ್ಥೆಯಿಂದ ಸುಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಗುರುವಾರ ಆರೋಗ್ಯದ ದೃಷ್ಟಿಯಿಂದ ದೇವರು ಯಾರಿಗಾದ್ರೂ ಆರೋಗ್ಯ ಕೊಡಲಿ, ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಹಿಂದಿನ ಕಾಲದಲ್ಲಿ ಮನೆಗಳಲ್ಲೇ ಔಷಧವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ತಿದ್ರು, ಇದು ಎಲ್ಲೋ ಒಂದು ವ್ಯಾಪಾರಕ್ಕಿಲ್ಲ, ಬ್ರ್ಯಾಂಡ್ಗೋಸ್ಕರ ಮಾಡ್ತಾ ಇಲ್ಲ, ಒಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಆರೋಗ್ಯ ಕೊಡಲಿ, ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರವ್ರ ಮನೆಗಳಲ್ಲೇ ತಯಾರು ಮಾಡ್ಕೊಬೋದು. ಇದು ಎಲ್ಲೂ ಆನ್ಲೈನಲ್ಲಿ ಅಥವಾ ವ್ಯಾಪಾರ ಒಂದು ಉದ್ದೇಶದಲ್ಲಿ ಅಥವಾ ದುಡ್ಡಿಗಾಗಿ ಮಾರಾಟ ಮಾಡ್ತಿಲ್ಲ. ತಮ್ಮ ಮನೆಗಳಲ್ಲೇ ಈ ಒಂದು ಏನು ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂಥ ಅಶ್ವಗಂಧ, ಅಮೃತಬಳ್ಳಿ, ಅಕ್ಷಯ ಬೀಜದಿಂದ ಮಾಡಿರುವಂಥ ಒಂದು ಈ ಒಂದು ಲಡ್ಡುವನ್ನು ತಿನ್ನೋದ್ರಿಂದ ತಮ್ಮ ಸರ್ವ ರೋಗಗಳನ್ನು, ದೇಹದಲ್ಲಿನ ಸರ್ವ ರೋಗಗಳನ್ನು ನಿವಾರಿಸುವಂಥ ಒಂದು ಗುಣ ಬೆಳೀಲಿ, ಹಾಗಾಗಿ ಯಾವ್ದಾದ್ರು ಒಂದು ಜೀವ ಉಳಿಲಿ ಅನ್ನೋ ಒಂದು ಆಶಯದಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಹಿರಿಯ ಪೋಷಕರ ಪಾತ್ರದಲ್ಲಿ ಹಲವಾರು ನಮ್ಮ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದರೆ ಅವರೆಲ್ಲರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆ. ಈ ಅಕ್ಕಪಕ್ಕದ ಎಲ್ಲ ಸಾರ್ವಜನಿಕರು ಸಹ ಈ ಒಂದು ಜಾಗೃತಿ, ನಮ್ಮ ಆಹಾರದಲ್ಲಿ ನಾವೆಲ್ಲರೂ ಜಾಗೃತಿ ಮೂಡಿಸೋಣ ಅನ್ನೋ ಒಂದು ವಿಚಾರವನ್ನು ದಯಮಾಡಿ ಎಲ್ಲರೂ ಒಂದು ಯಾವ್ದಾದ್ರು ಒಂದು ಜೀವ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗಾಗಿ ಎಲ್ಲರೂ ಸಹ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ.